ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅಲ್ಜಿಬ್ರಾ ಮೇಲೆ ಕೇಳಲಾಗುವಂಥ ಪ್ರಮುಖ ಕ್ವಶನ್ಸ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡುವ. ಸೊ ಈ ಒಂದು ಕ್ವಶನ್ಗಳು ಲ್ಯಾಂಡ್ ಸರ್ವೇರ್ ಈ ಒಂದು ಎಕ್ಸಾಮ್ನಲ್ಲಿ ಅಟ್ಲೀಸ್ಟ್ 1 or 2 ಕ್ವಶನ್ಸ್ಗಳನ್ನು ನೋಡ್ತೀರ. ಓಕೆ, ಲೆಟ್ಸ್ ಗೋ ಟು ಫಸ್ಟ್ ಕ್ವಶನ್. ಇಲ್ಲಿ ಮೊದಲ ಕ್ವಶನ್ ನೋಡಿ, ಇಫ್ x² - 8x - 33 = 0. ಇಲ್ಲಿ ಒಂದು ಇಕ್ವೇಷನ್ಸ್ ಆರ್ ಸಮೀಕರಣ ಕೊಟ್ಟಿದ್ದಾರೆ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಎಕ್ಸ್ ಇದರ ಒಂದು ವ್ಯಾಲ್ಯೂ ಏನು? ಓಕೆ, ಸೊ ಇಲ್ಲಿ ಆಪ್ಷನ್ಗಳನ್ನು ನೋಡ್ಬೋದು. ಬಟ್ ಆಪ್ಷನ್ ಚೂಸ್ ಮಾಡೋಕ್ಕಿಂತ ಮುಂಚೆ ನಾವು ಸೊಲ್ಯೂಷನನ್ನು ನೋಡುವ. ಓಕೆ, ಸಿಂಪಲ್ ಇದೆ ಕ್ವಶನು. ಇಲ್ಲಿ ಗಿವನ್ ಏನು ಕೊಟ್ಟಿದ್ದಾರೆ? ಇದು ಕೊಟ್ಟಂಥ ಒಂದು ಇಕ್ವೇಷನ್, ಹೌದಾ? ಕೊಟ್ಟಂಥ ಇಕ್ವೇಷನ್ ಇದೆ. ಸೊ ಇದನ್ನು ಹೇಗೆ ನೀವು ಸಾಲ್ವ್ ಮಾಡ್ತೀರಿ? ಈಗ 33 ಇದೆ, ಇದು ಹೈಸ್ಕೂಲಲ್ಲಿ ನೀವು ಕಲ್ತಿರ್ತೀರ. 33ಗೆ ಯಾವ ಒಂದು ಮಲ್ಟಿಪಲಲ್ಲಿ ಬರುತ್ತೆ? ಅದು 33 L1 3 L1 × 3 33 11 3 33. ಓಕೆ, ಬಟ್ ಇಲ್ಲಿ ಮೈನಸ್ ಚಿಹ್ನೆ ಇದೆ, ಹೌದಾ? ಮೈನಸ್ ಚಿಹ್ನೆ ಇದೆ ಅಂದರೆ -33 ಬರಬೇಕು ನಿಮಗೆ. ಇದು ಮೈನಸ್ಸು, ಓಕೆ, ಬಟ್ ಇದು ಮೈನಸ್ ಬರುತ್ತಾ? -L1 - 3 ಏನಾಗುತ್ತಾ? +33 ಆಗುತ್ತಾ? ಸೊ ಆದ ಕಾರಣ ನಾವು ಒಂದನ್ನು ಮೈನಸ್ ಒಂದನ್ನು ಪ್ಲಸ್ ಅಂತ ಮಾಡಬೇಕು. ಬಟ್ ಇದರಲ್ಲಿ ಯಾವುದನ್ನು ಪ್ಲಸ್ ಮಾಡಬೇಕು, ಯಾವುದನ್ನು ಮೈನಸ್ ಮಾಡಬೇಕು ನೋಡಿ. ಇಲ್ಲಿ ಇಂಟು ಮಾಡಿದ್ರೆ 33 ಬರಬೇಕು. ಆಮೇಲೆ 8 ಇದನ್ನು ಸಬ್ಟ್ರ್ಯಾಕ್ಟ್ ಅಥವಾ ಆ್ಯಡ್ ಮಾಡಿದ್ರೆ 8 ಬರಬೇಕು. ಸೊ ಆದ ಕಾರಣ -8 ಬರಬೇಕಾ? ಇಲ್ಲಿ -8 ಅಂದರೆ ದೊಡ್ಡ ಅಂಕಿಗೆ ಮೈನಸ್ ಚಿಹ್ನೆ, ಚಿಕ್ಕ ಅಂಕಿಗೆ ಪ್ಲಸ್ ಚಿಹ್ನೆ. ಈಗ ನೋಡಿ, -L1 × 3 -33 -L1 + 3 ಅಂದರೆ -8 ಬರುತ್ತೆ, ಹೌದಾ? ನೋಡಿ, -L1 × 3 33 -L1 + 3 -8. ನೋಡಿ, ಇದು -33 ಬಂತು, -8 ಬಂತು. ಸೊ ಅದಕ್ಕೆ -L1x + 3x -33 ಇದನ್ನು ಏನಪ್ಪ ಈ ರೀತಿ ಬಿಡಿಸಿ ಬರೆದ್ರಿ. ಈಗ ಏನು ಮಾಡೋದು? ಇದು ಮೊದಲನೇ ಟರ್ಮು, ಇದರಲ್ಲಿ ಎಕ್ಸ್ ಕಾಮನ್ ಬರುತ್ತೆ. ಏನು ಬರುತ್ತೆ ಎಕ್ಸ್ ಕಾಮನು? ಇಲ್ಲಿ ಎಕ್ಸ್ ಆಫ್ x - L1 ಅಂದರೆ ಇದು x² - L1x ಅಂತ ಆಯಿತು. ಅದೇ ರೀತಿ ಇದು ನೆಕ್ಸ್ಟ್ ಏನು ಬರುತ್ತೆ? +3 ಆಫ್ x - L1, ಹೌದಾ? ಸೊ ಇದರಲ್ಲಿ x - L1 ಕಾಮನ್ ಇದೆ. ಸೊ ಒಂದು ಟರ್ಮ್ ಇಲ್ಲಿ ತೆಗೆದುಕೊಂಡ್ರಿ. ಆಮೇಲೆ x + 3 ಇವುದು, ಇದನ್ನು ಆ್ಯಸ್ ಇಟ್ ಈಸ್ ಇಟ್ಟರಲ್ಲಿ = 0. ಸೊ ಈಗ ನೆಕ್ಸ್ಟ್ ಏನು ಮಾಡ್ತೀರಿ? ಇದು x - L1 = 0 ಅಂದರೆ ನೋಡಿ, x - L1 = 0 ಅಂದರೆ x = L1, x = -3 ಬರುತ್ತೆ. ಇದು ಅರ್ಥ ಆಯ್ತಾ? x = -3. ಸೊ ಇಲ್ಲಿ ವ್ಯಾಲ್ಯೂ ಏನು ಬರುತ್ತಾ? L1 and 3. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಏನು? ಆಪ್ಷನ್ ಡಿ ಬರುತ್ತೆ. L1 and 3 -3 ಬರುತ್ತೆ. ಓಕೆ, -3. ಸಿಂಪಲ್ ಇದೆ, ಜಸ್ಟ್ ನೀವು ಅದನ್ನು ಬಿಡಿಸಿ ಬರೆಯೋದು ಕಲಿಬೇಕು. 33 8 ಏನು ಮೈನಸ್ ಮಾಡಿದ್ರೆ ಕರೆಕ್ಟ್ ಬರುತ್ತೋ ಅಥವಾ ಪ್ಲಸ್ ಮಾಡಿದ್ರೆ ಬರುತ್ತೋ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಸಾಲ್ವ್
this question. Okay, so 5m minus 3 by 4 ಟೋಟಲ್ ಈ ಒಂದು ಟರ್ಮ್ ಆ್ಯಡಿಷನ್ ಮಾಡಿದ್ದಾರೆ. ಸೊ ಈಕ್ವಲ್ ಟು m plus 6 by 7 ಅಂತ ಮಾಡಿದ್ದಾರೆ. ಸೊ ಈಗ ಏನು ಮಾಡ್ತಾರ, ಈಗ ಈ ಒಂದು ಟರ್ಮ್ ಏನಿದೆಯಲ್ಲ ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಕೊಂಡ್ರ ಈಗ ಬೇಸ್ ಏನಿದೆ ಇಲ್ಲಿ, ಈಗ ಇದನ್ನು ಆ್ಯಡ್ ಮಾಡಬೇಕಂದ್ರೆ ಈ ಎರಡೂ ಟರ್ಮ್ಗಳನ್ನು ಆ್ಯಡ್ ಮಾಡಬೇಕಂದ್ರೆ ನಮಗೆ ಛೇದ ಸಮಾನ ಬೇಕು. a by b ಹೀಗೆ ಇರುತ್ತಲ್ಲ. ಸೊ ಇದು ಛೇದ, ಅಂಶ ಏನಿದ್ರು ಓಕೆ, ಬಟ್ ಛೇದ ಏನು ಸಮಾನ ಆಗಿರಬೇಕು. ಅದಕ್ಕೆ ನಾವೇನು ಮಾಡೋದು, ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಹೇಗೆ ಮಾಡ್ತಾರೆ, ದಿಸ್ ಇಂಟು ದಿಸ್ ಇಂಟು ದಿಸ್. ಇದು 5 ಇಂಟು ದಿಸ್ ಒನ್ ನೋಡಿ, 5 ಇಂಟು 5m 25m, 5 ಇಂಟು -3 -15, ಆಮೇಲೆ 4 ಇಂಟು 3m - 2, ಇದು 12 - 8 ಬರುತ್ತಲ್ಲೇ ಲಾಸ್ಟ್ ಛೇದ. 4 ಇಂಟು 5 ಇದು 20. ಹೌದಾ, ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಬಿಡೋದು. ನೆಕ್ಸ್ಟ್ ಸಾಲ್ವ್ ದಿಸ್ ಇಕ್ವೇಷನ್. ಇದನ್ನೇನು ಮಾಡೋದು, ಈಗ ಮೇಲಿಂದೆಲ್ಲ ಆ್ಯಡ್ ಮಾಡೋದು. 25m ನೋಡಿ, 25m plus 12m 37m, -15 -8 -23, 20 ಕಾಮನ್ ತೊಗೊಳ್ಳೋದು. ಆಮೇಲೆ ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಬಿಡೋದು. ಆಮೇಲೆ ಈಗ ಏನು ಮಾಡ್ತೀರಾ, ಈಗ 20 ಇದನ್ನು ಈ ಕಡೆ 7 ಈ ಕಡೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಈ ಥರದ್ದು ನಿಮಗೆ ಆನ್ಸರ್ ಸಿಗುತ್ತೆ. 259m - 161, 20m 120. ಸೊ 159m ಇದನ್ನು 20m ಈ ಸೈಡ್ ತೊಗೊಳ್ಳಿ, ಮೈನಸ್ ಆಗುತ್ತಾ. ಇದು -161 ದಿಸ್ ಸೈಡ್ ತೆಗೆದುಕೊಂಡ್ರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಆಮೇಲೆ ಫೈನಲ್ ಆನ್ಸರ್ ನಿಮಗೆ ಏನು ಬರುತ್ತಪ್ಪ, m = 281/239. ಸಿಂಪಲ್ ಇದೆ. ನಾನು ಅದಕ್ಕೆ ವಿತ್ ಸೊಲ್ಯೂಷನ್ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ದ ಸಮ್ ಆಫ್ 2 ನಂಬರ್ಸ್ ಈಸ್ 82. ಎರಡು ಸಂಖ್ಯೆಗಳ ಒಂದು ಏನಪ್ಪ ಒಟ್ಟು ಬೇರೀಸು 82 ಇದೆ. ಆ್ಯಂಡ್ ದೇರ್ ಪ್ರೊಡಕ್ಟ್, ಅವುಗಳ ಒಂದು ಪ್ರೊಡಕ್ಟ್ ಅಂದರೆ ಈಗ a + b ಆರ್ x + y 82 ಇದೆ. ಆಮೇಲೆ ಪ್ರೊಡಕ್ಟ್ ಅಂದರೆ ಏನು, x × y 1456 ಇದೆ. ದೆನ್ ಫೈಂಡ್ ದ 2 ನಂಬರ್ಸ್. 2 ನಂಬರ್ಸ್ ಅಂದರೆ ಯಾವ, ಇಲ್ಲಿ x ಮತ್ತು y. x ಮತ್ತು y ವ್ಯಾಲ್ಯೂ ತೆಗಿಬೇಕು ನಾವು ಇಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಇಲ್ಲಿ ಏನು ಮಾಡೋಣ, ಮೊದಲಿಗೆ ಲೆಟ್ ದ 2 ನಂಬರ್ಸ್ ಬಿ x ಆ್ಯಂಡ್ y. ಮೊದಲಿಗೆ ಆ 2 ನಂಬರ್ಸ್ ಏನು, x ಆ್ಯಂಡ್ y ತಿಳ್ಕೊಳ್ಳಿ, ಅಥವಾ a ಆ್ಯಂಡ್ b ತಿಳ್ಕೊಳ್ಳಿ, m n ತಿಳ್ಕೊಳ್ಳಿ, ಎನಿಥಿಂಗ್. ಸೊ ಆ್ಯಸ್ ಪರ್ ದ ಗಿವನ್ ಡೇಟಾ ಅದರ ಸಮ್ ಎಷ್ಟಿದೆ, 82 ಇದೆ. ಸೊ ಅದಕ್ಕೆ ನಾವು ಏನು ಮಾಡೋಣ, ಇದರಲ್ಲಿ y ಟರ್ಮ ಒಂದು ವ್ಯಾಲ್ಯೂ ಇಷ್ಟು ಬರುತ್ತಂತ ನಾವಿಲ್ಲಿ ತಿಳ್ಕೊಳ್ಳೋದಂದ್ರೆ ಏನು, x + y, x = 82 - y ಬರುತ್ತಾ. ಸೊ ನಾವು ಬೆಟರ್ y ತೆಗೆದುಕೊಳ್ಳೋಣ, y = 82 - x. ಆಮೇಲೆ x × y ಅದರ ಪ್ರೊಡಕ್ಟ್ ಎಷ್ಟು, 1456 ಕೊಟ್ಟಿದ್ದಾರೆ. ಅವಾಗ ಏನು ಮಾಡೋದು, ಇದರಲ್ಲಿ ಈ ಒಂದು y ವ್ಯಾಲ್ಯೂವನ್ನು ಪುಟಪ್ ಮಾಡೋದು. ಪುಟ್ಟಿಂಗ್ ದ ವ್ಯಾಲ್ಯೂ ಆಫ್ y, ವಿ ಗೆಟ್ ದಿಸ್ ಒನ್. ಓಕೆ, ಇಷ್ಟಾದಮೇಲೆ ನೆಕ್ಸ್ಟ್ x × 82 82x, x × -x -x² ಆ್ಯಸ್ ಇಟ್ ಈಸ್. ದೆನ್ ಇದನ್ನು ದಿಸ್ ಸೈಡ್ ತೆಗೆದುಕೊಳ್ಳಿ. ಓಕೆ, ಇದೇನಾಗುತ್ತಾ, -x² ಆಗುತ್ತಾ, ಪ್ಲಸ್ 82x ಆಗುತ್ತಾ, ಆಮೇಲೆ ಇದು 1456 ಆಗುತ್ತೆ ಇದು. ಓಕೆ, ಅವಾಗ ಏನು ಮಾಡ್ತೀರಿ, ಸೊ ಈಗ ಈ 1456 ಈ ಕಡೆ ತೆಗೆದುಕೊಳ್ಳಿ.
ಓಕೆನಾ. ತೆಗೆದುಕೊಂಡ್ರೆ ಏನಾಗುತ್ತೆ, ಇದು ಮೈನಸ್ ಬರುತ್ತೆ, ಈಕ್ವಲ್ ಟು 0 ಬರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಇಲ್ಲಿ -1 ಮಲ್ಟಿಪ್ಲೈ ಮಾಡೋಣ ಬೋತ್ ಸೈಡ್. ಮಾಡಿದಾಗ x² - 82x + 1456 ಬರುತ್ತೆ. ಸೊ ಇಲ್ಲಿ ನೀವು ಇದನ್ನು 1456 ಇದೆಯಲ್ಲ, ಸೊ ಇದು ಯಾವ ಒಂದು ಮಲ್ಟಿಪಲಲ್ಲಿ ಬರ್ತದೆ ಅಥವಾ ಯಾವುದರ ಒಂದು ಪ್ರಾಡಕ್ಟ್ ಇದೆ ಇದು 1456 ಏನಿದೆ 26 × 56 ಮಾಡೋದು ನೀವು, ಮತ್ತು ಮೈನಸ್ ಇದೆ ಮೈನಸ್ ದಿಸ್ ಇಂಟು ದಿಸ್ ಮಾಡಿದ್ರೆ ಇದು ಬರುತ್ತೆ ಪ್ಲಸ್, ಅದು -26 - 56 - 82 ಅಂದರೆ ಇದು -82 ಬಂತು. ಸೊ ಈ ರೀತಿ ಬರುತ್ತೆ. ಆಮೇಲೆ ಇದು ಕಾಮನ್ ತಗೊಳ್ಳಿ, ಕಾಮನ್ ತಗೊಂಡಾಗ x - 26 x - 56 ಬರುತ್ತೆ. ಓಕೆ. ಆಮೇಲೆ x = 26 ಆ್ಯಂಡ್ 56 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ. ಸೊ ಯರ್ ಆನ್ಸರ್ ಈಸ್ 26 ಆ್ಯಂಡ್ 56. ಇನ್ನೊಂದು ನೋಡಿ, ಇದು ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಫೈಂಡ್ ದ ವ್ಯಾಲ್ಯೂಸ್ ಆಫ್ x ಆ್ಯಂಡ್ y ಆಫ್ ಅಲ್ಜೆಬ್ರಿಕ್ ಇಕ್ವೇಷನ್ಸ್. ಓಕೆ. 2 ಇಕ್ವೇಷನ್ಸ್ ಇದ್ದಾವೆ, ಇದೊಂದು ಇಕ್ವೇಷನ್ ಇದೊಂದು ಇಕ್ವೇಷನ್. ಇಲ್ಲಿ x ಮತ್ತು y ವ್ಯಾಲ್ಯೂಗಳನ್ನು ಫೈಂಡ್ ಔಟ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಆನ್ಸರ್ ಮಾಡಿ ಕಾಮೆಂಟ್ನಲ್ಲಿ x ವ್ಯಾಲ್ಯೂ ಎಷ್ಟು ಬರುತ್ತೋ y ವ್ಯಾಲ್ಯೂ ಎಷ್ಟು ಬರುತ್ತೋ. ಓಕೆ. ಸೇಮ್ ಕ್ವಶನ್ ಇದೆ ಅದು. ಇಲ್ಲಿ ಮೇಲೆ ಏನು ಮಾಡಿದ್ದೇನಲ್ಲ x ಆ್ಯಂಡ್ y ಜಸ್ಟ್ ಎಡಿಷನ್ ಸಬ್ಸ್ಟ್ರಾಕ್ಷನ್ ಮಾಡೋದಿದೆ. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ ಮತ್ತೊಂದು. ಈಗ ಆಲ್ರೆಡಿ ಇದನ್ನು ಶಾರ್ಟಲ್ಲಿ ಕೂಡ ಮಾಡಿದ್ದೀನಿ. ನೀವು ಬೇಕಿದ್ದರೆ ನಾನು ಡೈಲಿ ಒಂದೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಒಂದು GK ಆಗಲಿ ಅಥವಾ ಮ್ಯಾಥಮೆಟಿಕ್ಸ್ ಆಗಲಿ. ಓಕೆ. ಅವುಗಳನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಸೊ ಇಲ್ಲಿ x + 1/x = 5 ಕೊಟ್ಟಿದ್ದಾರೆ. ದೆನ್ ವ್ಯಾಲ್ಯೂ ಆಫ್ ದಿಸ್ ಟರ್ಮ್. ಆಮೇಲೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ, ಈ ಫಾರ್ಮುಲಾನ ನಾವು ಇಲ್ಲಿ ಯೂಸ್ ಮಾಡಬೇಕು. a + b ಬ್ರಿಕೆಟ್ ಕ್ಯೂಬ್ದು a³ + b³ + 3ab ಆಫ್ a + b. ಸೊ ಇದನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಇಷ್ಟಂತ, x + 1/x = 5 ಅಂತ. ಸೊ ಇದನ್ನು ಏನು ಮಾಡೋದು, ಈಗ ಬೋತ್ ಸೈಡ್ ಕ್ಯೂಬ್ ಮಾಡೋದು. ಓಕೆ. ಬೋತ್ ಸೈಡ್ ಕ್ಯೂಬ್ ಮಾಡಿದ್ರೆ ಅಂದರೆ x³ + 1/x³, ದೆನ್ 3ab 3 × x × 1/x x + 1x x + 1/x. ಆಮೇಲೆ 5³ ಅಂದರೆ 125. ಸೊ ಇದು ಆ್ಯಸ್ ಇಟ್ ಈಸ್ ಇಲ್ಲಿ ಬರುತ್ತಾ. ಆಮೇಲೆ ದಿಸ್ ಕ್ಯಾನ್ಸಲ್ ಆಗುತ್ತಾ. ಆಮೇಲೆ 3 ಉಳಿಯುತ್ತಾ. ಆಮೇಲೆ x + 1/x ಅಂದರೆ ಏನು, ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ 5. ಸೊ ಅದಕ್ಕೆ ಇಲ್ಲಿ 5 ಇಡೋದು. ಇದು 3 × 5 ಏನಾಗುತ್ತಾ 15 ಆಗುತ್ತಾ. ಸೊ ಈ ಒಂದು 15 ಇದಕ್ಕೆ ಮೈನಸ್ ಆಗುತ್ತೆ ಇಲ್ಲಿ. ಆಮೇಲೆ 110 ಬರುತ್ತಾ. ಸೊ ಆನ್ಸರ್ ಏನಾಗುತ್ತೆ ನಿಮ್ಮದು 110 ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಇಫ್ x + y = 4 xy = 2 ದೆನ್ x³ + y³ ಕೇಳಿದ್ದಾರೆ. ಇಲ್ಲಿ ನಾವು x³ + y³ ಫೈಂಡ್ ಔಟ್ ಮಾಡಬೇಕಾಗತ್ತೆ. ಬಟ್ ಇದಕ್ಕೆ ಒಂದು ಫಾರ್ಮುಲಾನ ನಾವು ಫೈಂಡ್ ಔಟ್ ಮಾಡಬೇಕು, ಯೂಸ್ ಮಾಡಬೇಕು. x³ + y³ = x + y ಬ್ರಿಕೆಟ್ ಆಫ್ x² - xy + y². ಸೊ ನೀವು ಇಲ್ಲಿ ಗಮನಿಸಬಹುದು, ಇದು x + y ಇದೆ. x + y ಅಂದರೆ ಏನು 4, xy ಅಂದರೆ ಏನು 2. ನೋಡಿ ಇದು xy ಇದೆ 2. ಈಗ ನಮಗೆ x² + y² ಫೈಂಡ್ ಔಟ್ ಮಾಡಬೇಕೀಗ. x² + y² ಫೈಂಡ್ ಔಟ್ ಮಾಡಿದಾಗ x³ + y³ ಸಿಗುತ್ತೆ. ಸೊ ಅದಕ್ಕೆ ನಾವೇನು ಮಾಡೋದು, ಫಸ್ಟ್ ವಿ ಕ್ಯಾಲ್ಕುಲೇಟ್ ದಿಸ್ ಟರ್ಮ್. ಈಗ x + y ಹೋಲ್ ಬ್ರಿಕೆಟ್ ಸ್ಕ್ವೇರ್ ಅಥವಾ a + b ನೋಡಿ, ಇದು ನಿಮಗೆ ಫೆಮಿಲಿಯರ್ ಇದೆ. a² + 2 ಇದು a² + b² + 2ab. ಓಕೆ. ಹಾಗೆ
ಎಕ್ಸ್ ಪ್ಲಸ್ ವೈ ಬ್ರಿಕೆಟ್ ಸ್ಕ್ವೇರ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy. ಸೊ ಇಲ್ಲಿ ಎಕ್ಸ್ ಪ್ಲಸ್ ವೈ 4 ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಇದೊಂದು ಟರ್ಮ್ ಆ್ಯಸ್ ಇಟ್ ಈಸ್. ಎಕ್ಸ್ ವೈ ಅಂದರೆ 2 ಕೊಟ್ಟಿದ್ದಾರೆ. ಆಮೇಲೆ ಫೈನಲ್ ಆಗಿ ನಿಮಗೆ ಆನ್ಸರ್ ಎಷ್ಟು ಸಿಗುತ್ತೆ 12. ಸೊ ಈ 12ನ್ನು ಇಲ್ಲಿ ಕೊಟ್ಟಂಥ ಈ ಒಂದು ಫಾರ್ಮುಲಾ ಅಲ್ಲಿ ಪುಟಪ್ ಮಾಡಬೇಕು. ಓಕೆ, ಆವಾಗ ನಿಮಗೆ ನೋಡಿ ಈ ಎಕ್ಸ್ ಪ್ಲಸ್ ವೈ ಅಂದರೆ 4, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ 12, ಆಮೇಲೆ ಎಕ್ಸ್ ವೈ ಆಲ್ರೆಡಿ ಕ್ವಶನಲ್ಲಿ ಇದೆ ಕೊಟ್ಟಿದ್ದಾರೆ 2. ಸೊ ಟೋಟಲ್ ಆನ್ಸರ್ ಏನು ಬರುತ್ತೆ 40 ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ಇವಿಷ್ಟು ಒಂದು ಅಲ್ಜಿಬ್ರಾ ಮೇಲೆ ಕೆಲವೊಂದು ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿದ್ದು. ಮುಂದಿನ ಸೆಷನಲ್ಲಿ ಇನ್ನಷ್ಟು ಕ್ವಶನ್ಸ್ಗಳನ್ನು ಟ್ರೈ ಮಾಡೋಣ. ಡೈಲಿ ಅಟ್ಲೀಸ್ಟ್ ಒಂದು ಕ್ಲಾಸ್ ಆದ್ರೂ ನಾವು ವಿವಿಧ ಒಂದು ಚಾಪ್ಟರ್ಗಳಲ್ಲಿ ಅಥವಾ ಚಾಪ್ಟರ್ ವೈಸ್ ಏನು ಮಾಡೋಣ, ಈ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಮತ್ತು ಇನ್ನಷ್ಟು ನಿಮಗೆ ಈ ಲ್ಯಾಂಡ್ ಸರ್ವೇರ್ ಮೇಲೆ GK ಆಗಲಿ, ಮ್ಯಾಥಮೆಟಿಕ್ಸ್ ಆಗಲಿ, ಹಲವಾರು ಒಂದು ಚಾಪ್ಟರ್ ವೈಸ್ ಏನಪ್ಪ ಕ್ಲಾಸಸ್ ಬೇಕಿದ್ರೆ ನಮ್ಮ ಲ್ಯಾಂಡ್ ಸರ್ವೇರ್ 2024 ಅಂತ ಪ್ಲೇಲಿಸ್ಟ್ ಇದೆ. ಆ ಒಂದು ಪ್ಲೇಲಿಸ್ಟಲ್ಲಿ ಹೋದರೆ ನಿಮಗೆ 100ಕ್ಕೂ ಅಧಿಕ ಕ್ಲಾಸಸ್ಗಳು ಸಿಗ್ತವೆ. ಎಲ್ಲ ಫ್ರೀ ಆಫ್ ಕಾಸ್ಟ್ ಅದಾವ. ಓಕೆ, ಯಾವುದೇ ಚಾರ್ಜ್ ಇರೋದಿಲ್ಲ. ಓಕೆ, ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.